ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ರೆ ನಾಳೆ ಕ್ಲಾಸಸ್ಗಳು ನಡೀತಾ ಇದೆ. ಅಂದ್ರೆ ಫ್ರೀ ಕ್ಲಾಸಸ್ ನಡೆಯುತ್ತೆ. ಫ್ರೀ ಕ್ಲಾಸಸ್ಗೆ ನೀವು ಕೂಡ ಒಮ್ಮೆ ರಿಜಿಸ್ಟರ್ ಮಾಡಿಕೊಂಡು ಅಟೆಂಡ್ ಮಾಡಬಹುದು. ನಿಮಗೆ ಕ್ಲಾಸಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಅದಾದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಬಹುದು, ಮತ್ತೆ ಗುರುಜಿ ಬಳಿ ಮಾತನಾಡಬಹುದು. ಮತ್ತೆ ಇನ್ನೊಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಈ ಒಂದು ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ರು, ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಕೆಲವರು. ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳು ಅಂತಂದ್ರೆ ಏನು ಅಂತ ಹೇಳಿ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ದುಶ್ಚಟಗಳು ಹೆಚ್ಚಾಗ್ತಾ ಇದೆ. ದುಶ್ಚಟಗಳು ಹೆಚ್ಚಾಗೋದಕ್ಕೆ ಗ್ರಹಗತಿಗಳು ಕಾರಣನ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಸಾಮಾನ್ಯವಾಗಿ ದುಶ್ಚಟಗಳು ಮುಂಚೆಯಿಂದಲೂ ಕೂಡ ಇರೋದಿಲ್ಲ. ಕೆಲವರಿಗೆ ಅಪ್ಪ ಅಮ್ಮನಿಂದಲೂ ಕೂಡ ಕಲ್ತಿರೋದಿಲ್ಲ, ಅಥವಾ ಫ್ರೆಂಡ್ಸ್ಗಳಿಂದಲೂ ಕೂಡ ಕಲ್ತಿರೋದಿಲ್ಲ. ಇತ್ತೀಚಿನ ದಿನಗಳಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಕಾಲೇಜ್ ಹೋದ ನಂತರ ಯಾರೋ ಮಾಡಿದ್ರು ನಾನು ಒಮ್ಮೆ ಮಾಡೋಣ ಅಂತ ಹೇಳಿ ಕೆಲವೊಂದು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಮಕ್ಳು ಕೂಡ ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿ ಮೊದಲಿಗೆ ಯಾವ ಗ್ರಹಕ್ಕಿಂತ ಹೆಚ್ಚಾಗಿ ಯಾವ ಮನೆ ಅನ್ನೋದು ಇಂಪಾರ್ಟೆಂಟು. ಗ್ರಹ 2ನೇ ಲೆವೆಲಲ್ಲಿ ಬರುತ್ತೆ, ಮನೆ ಬಂದ್ಬಿಟ್ಟು 1ನೇ ಲೆವೆಲಲ್ಲಿ ಬರುತ್ತೆ. ಒಂದು ಮನೆ ನಿಗೂಢ ಮನೆ ಅಂತ ನಾವು ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ಕರೀತಕ್ಕಂಥದ್ದು 8ನೇ ಮನೆ. ಯಾವ ಮನೆಯನ್ನು ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ವೋ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲಿ ಮೊದಲನೇದು 8, 2ನೇದು 12. ಇವೆರಡೂ ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಒಬ್ಬ ವ್ಯಕ್ತಿಗೆ ಒಂದು ದಶದಲ್ಲಿ 8ನೇ ಮನೆ ಗ್ರಹದಲ್ಲಾದರೂ ಆಗಲಿ, ನಕ್ಷತ್ರದಲ್ಲಾದರೂ ಆಗಲಿ, ಉಪನಕ್ಷತ್ರದಲ್ಲಾದರೂ ಆಗಲಿ ನಡೀತಾ ಇದ್ದರೆ ಅವನನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸ್ಥಾನದಲ್ಲೂ ಇಡುತ್ತೆ. ಒಬ್ಬ ದೊಡ್ಡ ವಿಜ್ಞಾನಿ ಆಗ್ತಕ್ಕಂಥದ್ದು, ಅಥವಾ ಸಂಶೋಧನೆ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ 8ನೇ ಮನೆಯೇ. ಅದೇ 8ನೇ ಮನೆ ಪಾತಾಳಕ್ಕೂ ಕೂಡ ಕರ್ಕೊಂಡು ಹೋಗುತ್ತೆ. ನೀವು ಹೇಗೆ 8 ಬರಿತೀರೋ, 8 ಬರಿಬೇಕಾದ್ರೆ ಒಂದು ಮೇಲಿರುತ್ತೆ, ಒಂದು ಕೆಳಗಡೆ ಇರುತ್ತೆ, ಮತ್ತು ಅದು ರೊಟೇಟ್ ಹೊಡಿತಾನೆ ಇರುತ್ತೆ. 8ನೇದು ಯಾವ ಜ್ಯೋತಿಷಿ ಕೂಡ ಪ್ರೆಡಿಕ್ಟ್ ಮಾಡೋದು ಸಾಧ್ಯವಿಲ್ಲ. ಯಾವ ಅಸ್ಟ್ರಾಲಜರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ 8ನೇ ಮನೆ. ಯಾವಾಗ 8ನೇ ಮನೆ ದಶ ಬರುತ್ತೋ ಆವಾಗಲೇ ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು. ಕೆಲವೊಂದು ಸತಿ ನೋಡೋಕ್ಕೆ ಕಾಂಬಿನೇಷನ್ನು ಭಾಳ ಅದ್ಭುತವಾಗಿರುತ್ತೆ. 10ನೇ ಮನೆ ಬಂದಿರುತ್ತೆ, 6ನೇ ಮನೆ ಬಂದಿರುತ್ತೆ, ಯಾವುದಾದ್ರು ಒಂದು ಆ ಲೈನಲ್ಲಿ 8 ಅಂತ ಬಂದುಬಿಟ್ರೆ ವರ್ಡ್ ಆಫ್ ಕಾಷನ್. 8 ಎನರ್ಜೀಸ್ ಪಾಸಿಟಿವಾ ನೆಗೆಟಿವಾ ಅಂತ ಆ ವ್ಯಕ್ತಿಯಿಂದನೇ ತಿಳ್ಕೊಳ್ಬೇಕಾಗತ್ತೆ, ಅಥವಾ ಕುಟುಂಬದಿಂದನೇ ತಿಳ್ಕೊಬೇಕಾಗತ್ತೆ. ಇದರ ಜೊತೆಗೆ ಕೆಲವು ಗ್ರಹಸ್ಥಿತಿಗಳನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಈ 8ನೇ ಮನೆಗೆ ಸ್ವಲ್ಪ ಅತ್ಯಂತ ಕೆಟ್ಟ ಪರಿಣಾಮ ಕೊಡ್ತಕ್ಕಂಥದ್ದು ರಾಹು ಇದ್ರ ಜೊತೆಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ಯಾರಾದರೂ ಕೆಟ್ಟಿದ್ದರೆ ಫಸ್ಟ್ ರಾಹುಗೆ ಹೇಳಿಬಿಡ್ತಾರೆ. ತಪ್ಪು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲನೂ ರಾಹುಗೆ ಹಾಕ್ತಕ್ಕಂಥದ್ದು ತಪ್ಪು. ಮೊಟ್ಟ ಮೊದಲಾಗಿ 8ನೇ ಮನೆಗೆ ಹಾಕಬೇಕು. 8ನೇ ಮನೆ ಇಲ್ಲದೆ ದುಶ್ಚಟ, ಅನೈತಿಕ ಚಟುವಟಿಕೆಗಳು ಇವೆಲ್ಲವೂ ಕೂಡ 8ನೇ ಮನೆಯೇ. ಆ 8ನೇ ಮನೆ ಎಲ್ಲ
ಹುಡುಗರಲ್ಲೇ ಬರಬೇಕು ಅಂತೇನಿಲ್ಲ. 40 ವರ್ಷ ಆದಮೇಲೆ ಒಬ್ಬ ಗಂಡಸು ರಾಹುನಲ್ಲಿ 8 ಬಂದು ಅದು ನೆಗೆಟಿವ್ ತಿರುಗಿದ್ರೆ 40 ವರ್ಷ ಆದಮೇಲೂ ಸಿಗರೆಟ್ ಸೇದೋದು, ಡ್ರಿಂಕ್ಸ್ ಮಾಡೋದು, ಅದು ಸೋಷಲೈಸಿಂಗಿನ ಹೆಚ್ಚಾಗಿ ಕ್ರೋನಿಕ್ ಅಂತ ನಾವು ಕರಿತೀವಿ. 8ನೇ ಮನೆ ಇಸ್ ಕ್ರೋನಿಕ್. ಕ್ರೋನಿಕ್ ಅಂತಂದರೆ ಕೆಲವರು ಸುಮ್ಮನೆ ಅದರಲ್ಲೇನೋ ಸ್ವಾದ ಇದೆ, ಅದರಲ್ಲೇನೋ ಬಣ್ಣ ಇದೆ, ಅದರಲ್ಲೇನೋ ರುಚಿ ಇದೆ, ಶಕ್ತಿ ಇದೆ ಅಂತೇಳಿ ತೊಗೊಳ್ತಕ್ಕಂಥವ್ರು ತೊಗೊಳ್ತಾ ಇರ್ತಾರೆ. ಇವಾಗಲೂ ತೊಗೊಳ್ತಾ ಇರ್ತಾರೆ, ಮಾಡ್ರೇಟ್ ಆಗಿರ್ತಾರೆ. ಯಾವಾಗ 8ನೇ ಮನೆ ಬರುತ್ತೋ ಅದಕ್ಕೆ ದಾಸನ ಆಗ್ತಕ್ಕಂಥದ್ದು 8ನೇ ಮನೆ, ದಾಸನ ಆಗೋದು. ಸೊ 8ನೇ ಮನೆಯನ್ನು ಬದಲಾಯಿಸ್ತಕ್ಕಂಥದ್ದು ತುಂಬಾ ಕಷ್ಟ. ದಂಡಂ ದಶಗುಣಂ 8ನೇ ಮನೆ ಅಂದರೆ ಯಾರು ಅತಿರೇಕಕ್ಕೆ ಹೋಗಿರ್ತಾರೆ ಅವ್ರಿಗೆ ತೆಗೆದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 90% ಪರಿಹಾರ ಸಿಗೋದಿಲ್ಲ 8ನೇ ಮನೆಗೆ. ಹಾಗೆ ಹೆಣ್ಮಕ್ಕಳಲ್ಲಿ ಬಂದರೂ ಕೂಡ ಹಠದ ಸ್ವಭಾವ ಬರ್ಬೋದು. ಸಾಮಾಜಿಕ ವಿಚಾರದಲ್ಲಿ ತಗೊಂಡಾಗ ಹೆಣ್ಮಕ್ಳಿಗೆ 8ನೇ ಮನೆ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಎಷ್ಟೋ ಜನ ಈಗ ಹೆಣ್ಮಕ್ಳು ನೀವು ಹೇಳ್ದಂಗೆ ಅವರು ಕೂಡ ಇವಾಗ ಗೊತ್ತಿಲ್ಲದೆ ಈ ವೀಡ್ ಅಂತ ಕರೀತಾರೆ, ಅಥವಾ ನಾರ್ಕಾಟಿಕ್ಸ್ ಅಂತ ಕರೀತಾರೆ, ಡ್ರಗ್ಸ್ ಅಂತ ಕರೀತಾರೆ. ಇದು ತುಂಬ ಯಥೇಚ್ಛವಾಗಿಬಿಟ್ಟಿದೆ. ಇವತ್ತು ಎಷ್ಟೋ ಕಾಲೇಜುಗಳಲ್ಲೂ ಆಗ್ತಾಯಿದೆ. ಬಟ್ ಎಲ್ಲರಿಗೂ ಎಫೆಕ್ಟ್ ಆಗಲ್ಲ. 8 ಯಾರ್ಯಾರಿಗಿರುತ್ತೋ ನಿಮ್ಮ ಮಗಳ ಜಾತಕದಲ್ಲಿ ಅದಕ್ಕೆ ದಾಸನಾಗ್ಬಿಡ್ತಾರೆ. ಕಾಲೇಜಲ್ಲಿ ಸಾವಿರಾರು ಜನ ಇರ್ತಾರೆ, ಅದರಲ್ಲಿ ಒಂದಷ್ಟು ಸೆಗ್ಮೆಂಟು ನೆಗೆಟಿವ್ ಹೋಗ್ತಾರೆ ಅಂತಂದರೆ 8ನೇ ಮನೆ. ಕೆಲವರು ಅಲ್ಲಿ ಹೋಗಿ ಬೇಡಪ್ಪ ಅಂತ ವಾಪಸ್ ಬಂದಿರೋರು ಇದ್ದಾರೆ. ಅದರಲ್ಲಿ 8 ಇರುತ್ತೆ, ಬಟ್ ಆದರೆ ಕಮ್ಮಿ ಲೆವೆಲಲ್ಲಿ ಇರುತ್ತೆ. ಇಂಟೆನ್ಸಿಟಿ ಅಂತ ನಾವು ಕರಿತೀವಿ ಜ್ಯೋತಿಷ್ಯದಲ್ಲಿ. ಸೊ 8 ವೆರಿ ಡೇಂಜರಸ್ ಕಾಂಬಿನೇಷನ್. ಇದಕ್ಕೆ ಫಸ್ಟ್ ಲೆವೆಲಲ್ಲೇ ಇದ್ದರೆ ಜ್ಯೋತಿಷ್ಯದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಫಸ್ಟ್ ಲೆವೆಲ್ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾನೆ, ಈಗ ಕಾಣಿಸ್ಕೊಂಡಿದೆ, ಕೇಳಿದಾಗ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು, ಇಲ್ಲ 3 ವರ್ಷದಿಂದ ಇದ್ದಾನೆ, 4 ವರ್ಷದಿಂದ ಇದ್ದಾನೆ, ಸಾಧ್ಯನೇ ಇಲ್ಲ ಚೇಂಜ್ ಮಾಡೋಕ್ಕೆ, ಸಾಧ್ಯನೇ ಇಲ್ಲ. ಸೊ ಈ ಮುಖಾಂತರ ದುಶ್ಚಟಕ್ಕೆ ಗ್ರಹಗಳಿಗಿನ ಹೆಚ್ಚಾಗಿ ಮನೆಗಳು ಕಾರಕ ಆಗ್ತಾರೆ. ಅದು ಬಿಟ್ಟು 12ನೇ ಮನೆ. 12ನೇ ಮನೆ ಕೂಡ ಅವರಿಗೆ ಬುದ್ಧಿಯನ್ನು ವಿಚಲಿತ ಮಾಡುತ್ತೆ. ಸೊ ಈ 8 ಮತ್ತು 12 ದಾನವನ್ನು ಮಾಡಿ ನೋಡಬೇಕು. ಯಾವ ಗ್ರಹ 8ನೇ ಮನೆ ತೋರಿಸಿದೆ, ಅದು ರಾಹು ಆಗಿರ್ಬೋದು, ಮಂಗಳ ಆಗಿರ್ಬೋದು, ಗುರು ಆಗಿರ್ಬೋದು, ಯಾವುದರ ಆಗಿರ್ಬೋದು. 8 ಯಾವುದು ತೊಗೊಂಡಿದೆ ಗ್ರಹ, ಆ 8ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ. ಕೆಲವೊಂದು ಸತಿ ಗ್ರಹಗಳು ನಕ್ಷತ್ರದಲ್ಲಿ ಎಫೆಕ್ಟ್ ಮಾಡುತ್ತೆ, ಉಪನಕ್ಷತ್ರದಲ್ಲಿ ಎಫೆಕ್ಟ್ ಮಾಡುತ್ತೆ. ಅದನ್ನು ತಿಳ್ಕೋಬೇಕು. ಪರಾಶರ ಶಾಸ್ತ್ರ ನಕ್ಷತ್ರ ಲೆವೆಲು ಮತ್ತು ಸಬ್ಲಾಡ್ ಲೆವೆಲು ನೋಡದೇ ಇರೋ ಕಾರಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಊಹೆಯ ವಿಚಾರದಲ್ಲಿ ಬಂದಿರತಕ್ಕಂಥದ್ದು ನಾವು ಕಂಡುಕೋಬೋದು. ಸೊ ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಇದೇ ಭಾನುವಾರ 26ನೇ ತಾರೀಕು 8:00ವರೆಗೆ ನಮ್ಮ ಕ್ಲಾಸಸ್ ಇರುತ್ತೆ. ಹಾಗೆ 110ನೇ ಬ್ಯಾಚು ಕುಟುಂಬ ಸಮೇತರ ಕಲೀರಿ. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ ಒಂದು ಬ್ಯಾಚ್ ಇರುತ್ತೆ. ಕುಟುಂಬ ಸಮೇತರ ಕಲೀರಿ. ಸೊ 8ನೇ ಮನೆ 12ನೇ ಮನೆ ನಾವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಕುಡಿತದ ಚಟ ಇರ್ಬೋದು, ಸಿಗರೆಟ್ ಸೇರ್ತಕ್ಕಂಥ ಚಟ ಇರ್ಬೋದು, ಅಥವಾ ನಾರ್ಕಾಟಿಕ್ಸ್ ಡ್ರಗ್ಸ್ ಇರ್ಬೋದು, ಏನಾಗಿರ್ಬೋದು, ಅದು ಬರ್ತಕ್ಕಂಥದ್ದು ಇರುತ್ತೆ. ಆದರೆ ನಾವು ತಿಳ್ಕೊಳ್ಳೋದು ಸಮಾಜದಲ್ಲಿ ಫ್ರೆಂಡ್ಸಿಂದ ಕೆಟ್ಟರು ಅಂತಾರೆ. ಒಂದೇ ಸ್ಕೂಲಲ್ಲಿ ಒಂದು 80 ಜನ ಹೋಗ್ತಾರೆ ಒಂದು ಕ್ಲಾಸಲ್ಲಿ. ಅದರಲ್ಲಿ 5 ಜನ ಕೆಟ್ಟರು ಅಂತಂದರೆ ಇನ್ನು ಉಳಿದವ್ರು ಯಾಕೆ ಕೆಡಲಿಲ್ಲ, ಅವ್ರ ಬುದ್ಧಿ ಸ್ಟ್ರಾಂಗ್ ಇತ್ತು ಅಂತಲ್ಲ. ಆ ಬುದ್ಧಿನ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹಗಳು ಕೂಡ ಕಾರಕರಾಗ್ತಾರೆ. ದಿಸ್ ಇಸ್ ಬೇಸ್ಡ್ ಆನ್ ಕರ್ಮ ಥಿಯರಿ. ಇಷ್ಟು ವಿಚಾರ. ಈ ವಿಚಾರದಲ್ಲಿ ನಾವೇನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಕರೆಗಳನ್ನ ತೊಗೊಂಡೋಗೋಣ. ಓಕೆ ಓಕೆ ಗುರುಜಿ, ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ, ಸ್ವಲ್ಪ ಜೋರಾಗಿ ಮಾತಾಡಿ. 27/9/2009 ಸಂಜೆ 7 ಗಂಟೆ ಮೇಡಮ್. ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ, ಸ್ವಲ್ಪ ಆಡಿಯೋ. 27/9/2009 ಸಂಜೆ 7 ಗಂಟೆ ಮೇಡಮ್. ಸಂಜೆ 7 ಗಂಟೆ.
ಅವ್ರಿಗೆ ಎಜುಕೇಶನ್ ನೀಟ್ ಸೇರ್ಸಿದ್ವಿ, ನೀಟಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾಳ ಅಂತ ಕೇಳ್ಬೇಕಾಯ್ತು ಗುರುಜಿ. ಸರಿ ಸರಿ, ಗುರೂಜಿ ಇದ್ದಾರೆ, ಮಾತಾಡಿ ಅವ್ರ ಬಳಿ. ಮೇಡಮ್, ಯಾಕೆ ಟೈಮ್ ಕರೆಕ್ಟಾಗಿರೋದಿಲ್ವಾ? ಟೈಮ್ ಅಂತಂದರೆ ಬರೀ ಕರೆಕ್ಟಾಗಿ 7 ಗಂಟೆ ನಿಮಿಷ ಇಲ್ಲ ಅಂತಂದರೆ ನಾವು ಸ್ವಲ್ಪ ಒಳಗಡೆ ಹೋಗಿ ಕೂಲಂಕುಷಾಗಿ ನೋಡೋದು ಕಷ್ಟ. ಹುಟ್ಟಿದ ಊರು ಯಾವುದು? ಮೈಸೂರು ಸರ್. ಹೇಳಿ, ಇನ್ನೊಂದೇನೋ ಹೇಳ್ತಾ ಇದ್ರಿ? ನೀಟಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾಳ ಅಂತ ಅಲ್ಲಮ್ಮ, 7 ಗಂಟೆ 3 ನಿಮಿಷ ಆ ಥರ ಏನಿಲ್ಲ ಅಲ್ಲ, ಬರೀ 7 ಗಂಟೆ ಅಂತ ಕೊಟ್ಟಿದ್ದೀರಾ? ಏನಿಲ್ಲ, ಕರೆಕ್ಟಾಗಿ 7 ಗಂಟೆನೇ ಸರ್. ಸರಿ, ಸದ್ಯಕ್ಕೆ ಇವ್ರದ್ದು ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ. ಮೀನ ಲಗ್ನದಲ್ಲಿ ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ. ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರ. ಹೌದು ಗುರುಜಿ. 2027ಕ್ಕೆ ಚಂದ್ರ ಮುಗಿಯುತ್ತೆ. ಇವಾಗ ಯಾವಾಗ ಬರೀತಾ ಇದ್ದಾರೆ ನೀಟು? ಮುಂದಿನ ವರ್ಷ ತಗೋತಾರೆ, ಮುಂದಿನ ವರ್ಷ ಬರ್ತಾರೆ. ಮುಂದಿನ ವರ್ಷ, ಓಕೆ. ಈ ವರ್ಷ ಫಸ್ಟ್ ಇಯರ್, ಮುಂದಿನ ವರ್ಷ ಸೆಕೆಂಡ್ ಇಯರ್ ಗುರುಜಿ. ಸರಿ, ಮುಂದಿನ ವರ್ಷ ಅಂದರೆ 2027ಕ್ಕೆ ಹಂಗಾರೆ 25 26 ಈಗ ಸೆಕೆಂಡ್ PUC ಈಗ ಈ ಸತಿ ಫಸ್ಟ್ PUC, ಮುಂದಿನ ವರ್ಷ ಮತ್ತೆ ಹೆಂಗಾಗ್ಬಿಡುತ್ತೆ? 27ಕ್ಕೆ ಅಲ್ವ ನಮ್ಮ ಬರೋದು? 25 26 ನಿಮ್ಗೆ ಸ್ವಲ್ಪ ಲೆಕ್ಕ ಬರ್ಕೊಂಡು ಬನ್ನಿ. ನಿಮ್ಗೆ ಫಸ್ಟ್ ನೀಟ್ ಬರೆಸ್ಬೇಕು. ಹೇಳಿ ಗುರುಜಿ. ಚಂದ್ರದಶ ಶುಕ್ರ ಭುಕ್ತಿ 2027ಕ್ಕೆ ನೋಡಬೇಕು. ಮಾರ್ಚ್ವರೆಗೂ ಕೂಡ ಶುಕ್ರ ಮುಗಿದೋಗುತ್ತೆ. ಆಮೇಲೆ ಸೂರ್ಯ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಆದಮೇಲೆ ಚಂದ್ರ ಶುಕ್ರ ಸಮಯವನ್ನು ನಾವು ನೋಡಬೇಕು ಅಂತಂದರೆ ಈ ಕಾಂಪೌಂಡರ್ಗಳು ಇರ್ತಾವಲ್ಲ, ಕೆಲವು ಬರ್ತವೆ ಜ್ಯೋತಿಷ್ಯಗಳು, ಟಿ ವಿಲೂ ಬರ್ತವೆ, ಆಚೆನೂ ಕೂತಿರ್ತವೆ. ಸುಮ್ಮನೆ ಈ ಗ್ರಹ 10ರಲ್ಲಿದ್ದರೆ ಅವ್ನು ಹಂಗಾಗ್ಬಿಡ್ತಾನೆ, 4ರಲ್ಲಿದ್ದರೆ ಹಿಂಗಾಗ್ಬಿಡ್ತಾನೆ, 7ರಲ್ಲಿದ್ದರೆ ಹಿಂಗಾಗ್ಬಿಡ್ತಾನೆ, ಇಲ್ಲಿದ್ದರೆ ಹಂಗಾಗ್ಬಿಡ್ತಾನೆ. ಅವರಿದ್ದರೆ ಹೆಂಗೂ ಆಗಲ್ಲ, ಹೆಂಗೆಂಗೂ ಆಗಲ್ಲ, ಹಂಗಂಗೆ ಇರ್ತಾರೆ. ದಶಾಭುಕ್ತಿಲಿ ಯಾವನು ನೋಡಲ್ವೋ ಅವನು ಅಸ್ಟ್ರಾಲಜರೇ ಅಲ್ಲ. ಅವನು ಅದು ವಾಹಿನಿಲೇ ಆಗ್ಬೋದು, ಅಥವಾ ಕಚೇರಿಲೇ ಆಗ್ಬೋದು, ಅಥವಾ ಯಾವುದ್ರಲ್ಲಾದರೂ. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಈ ಜ್ಯೋತಿಷ್ಯ ಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಲಿಬೇಕು. 7,000 ರೂಪಾಯಿ ಇವಾಗ ಅದೇ ನೀಟ್ಗೆ 1 ಲಕ್ಷ ಖರ್ಚು ಮಾಡ್ತಾರೆ. 7,000 ರೂಪಾಯಿ ತೊಗೊಂಡು ಆಗುತ್ತೋ ಇಲ್ವೋ ಅಂತ ಒಂದು ಭರವಸೆ ತಗೋಬೋದಲ್ಲ. ಇದರಲ್ಲಿ ಭರವಸೆ ನಾನು ಹೇಳ್ತಾ ಇರೋದು. ಚಂದ್ರದಶ ಸೂರ್ಯ ಭುಕ್ತಿ ನೋಡೋಣ. ಚಂದ್ರನ ಕಾಂಬಿನೇಷನಲ್ಲಿ 5 ಮತ್ತು 6, 5 ಹೀಲಿಂಗ್ ಕಾಂಬಿನೇಷನ್ ಕೊಡುತ್ತೆ. ವೆರಿ ಗುಡ್. ಹಾಗೆ ಸೂರ್ಯನಲ್ಲಿ 6, 10, 5 ನೀಟ್ ಸಿಗ್ತಕ್ಕಂಥ ಚಾನ್ಸಸ್ಸು 10 ಮತ್ತು 10 ಬಂದಿರೋದ್ರಿಂದ ನಮ್ಮ ಭುಕ್ತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮತ್ತು ವಿಚಾರಗಳು ಅತ್ಯುತ್ತಮವಾಗಿರುತ್ತೆ. ಸೊ ನಾವು ಮೆಡಿಕಲ್ ಅಂದ ತಕ್ಷಣ ನಮಗೆ ಅವ್ರಿಗೆ ಆಯುರ್ವೇದ ಸಿಕ್ಕರೆ ಏನು ಮಾಡೋಣ? ಜನಗಳಿಗೆ ಬಯಕೆ ಮೇಲೆ ಜ್ಯೋತಿಷ್ಯ ಇಲ್ಲ. ನಾಳೆ ಹೋಮಿಯೋಪತಿ ಸಿಗ್ಬೋದಪ್ಪ, ಇನ್ನೊಂದು ಯಾವುದಾದ್ರು ನ್ಯಾಚುರೋಪತಿ ಅಂತಲೂ ಇದೆ, ಅದೂ ನ್ಯೂರೋಪತಿ ನ್ಯಾಚುರೋಪತಿ ಎಲ್ಲ ಅದು ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಅಲೋಪತಿನೇ ಸಿಗಬೇಕು ಅಂತಂದರೆ ತಿರುಪತಿಗೆ ಒಂದು ಸತಿ ಹೋಗಿ ಬನ್ನಿ, ಅದು ಬಿಟ್ಟರೆ ಬೇರೆ ಇಲ್ಲ. ಸೊ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಬರಬೇಕು ಅಂತಂದರೆ ಅವರಿಗೆ ಚಂದ್ರನ ಬಲ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ. 2 ಮುಖದ ರುದ್ರಾಕ್ಷಿ ಹಾಕಿ ಓಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೆ ಜ್ಯೋತಿಷ್ಯ ಸೇರ್ಕೊಳ್ಳಿ. ಬರ್ತಕ್ಕಂಥ ಸಮಯದಲ್ಲಿ ನಿಮಗೆ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ತಿಳ್ಕೊಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾಳೆ ಫ್ರೀ ಕ್ಲಾಸಸ್ ನಡೆಯುತ್ತೆ. ನೀವು ಒಮ್ಮೆ ಈ ಒಂದು ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ನಾವು ಯಾಕೆ ಜ್ಯೋತಿಷ್ಯವನ್ನು ಕಲಿಬೇಕು ಮತ್ತು ಇದರಿಂದ ನಮಗೇನು ಉಪಯೋಗ ಆಗುತ್ತೆ, ಇದರಲ್ಲಿ ಏನು ಪ್ಲಸ್ಸು ಏನು ಮೈನಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ. ಬೆಳಗ್ಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ ಒಂದು ಬ್ಯಾಚ್ ಇರುತ್ತೆ. ನೀವು ಆ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಯಾವ ರೀತಿಯಾಗಿರುತ್ತೆ ಕ್ಲಾಸಸ್ ಅಂತ ಹೇಳಿ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್,
ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 25/6/2005. ಸಮಯ 4 ಗಂಟೆ 7 ನಿಮಿಷ ಸಾಯಂಕಾಲ. 4 ಗಂಟೆ 7 ನಿಮಿಷ ಸಂಜೆ. ಸರಿ, ಎಲ್ಲಿ ಹುಟ್ಟಿದ್ದು? ಗದಗ್ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಮೇಡಮ್. ಗುರುಜಿ, ನಮ್ದು ಎಜುಕೇಶನ್ ಲೈಫ್ ಬಗ್ಗೆ ಕೇಳಬೇಕಾಗಿತ್ತು. ನಾನೀಗ ಇಂಜಿನಿಯರಿಂಗ್ ಕಲಿತಾ ಇದ್ದೇನೆ, 5th ಸೆಮ್. 5th ಸೆಮ್ಗೆ ಬಂದ್ಬಿಟ್ಟು ಎಜುಕೇಶನ್ ಲೈಫ್ ಬಗ್ಗೆ ಕೇಳ್ತಾ ಇದ್ದೀರಲ್ಲ? 10th ಅಲ್ಲ, ಮುಂದೆ ಇನ್ನು ಮುಂದೆ ಮೆಡಿಕಲ್ ಹೋಗ್ಬೇಕು ಅಂತಿದ್ದೀರಾ? ಇಲ್ಲ. ಸ್ಪಷ್ಟವಾಗಿರ್ಬೇಕು. MS ಮಾಡ್ಬೇಕು ಅಂತಿದ್ದೀರಾ? 9ನೇ ಮನೆ ಇದೆಯಾ ಅಂತ ನೋಡ್ತೀವಿ. 2029ಕ್ಕೆ ರಾಹು ಮುಗಿಯುತ್ತೆ. ರಾಹುವಿನ ಕಾಂಬಿನೇಷನಲ್ಲಿ 9 ಇರೋದ್ರಿಂದ ಹೈಯರ್ ಸ್ಟಡೀಸು ಮಾಡ್ತೀರಾ. ಅರ್ಥ ಆಯ್ತಾ? ಆದರೆ ಇಲ್ಲಿ ಮಾಡ್ತಿರೋ, ವಿದೇಶದಲ್ಲಿ ಮಾಡ್ತಿರೋ, ಅದು ನಿಮ್ಮ ಮನಸ್ಸಿನ ಮೇಲೆ ಬಿದ್ದಿರ್ತಕ್ಕಂಥದ್ದು ಮತ್ತು ಪರಿಸ್ಥಿತಿ ಮೇಲೆ ಬಿದ್ದಿರ್ತಕ್ಕಂಥದ್ದು. 9ನೇ ಮನೆ ನಿಮಗೆ ವಿಚಾರದಲ್ಲಿ, ಕೆಲಸದಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ, ನಿಮಗೆ ವೃತ್ತಿಯಲ್ಲಿ ಚೆನ್ನಾಗಿಲ್ಲ. 2030ವರೆಗೂ ಸಮಾಧಾನವಾಗಿರ್ತಕ್ಕಂಥ ವೃತ್ತಿ ಸಿಗೋದು ಭಾಳ ಕಷ್ಟ, ಸ್ಯಾಲ್ರಿ ಚೆನ್ನಾಗಿ ಸಿಗೋದು ಭಾಳ ಕಷ್ಟ. 9ನೇ ಮನೆ ಈಸ್ ಎ ವೀಕ್ ಹೌಸ್ ಫಾರ್ ಕರಿಯರ್, ವೆರಿ ಗುಡ್ ಹೌಸ್ ಫಾರ್ ಲರ್ನಿಂಗ್. ಹೆಸರು ಕಾಳನ್ನು ದಾನ ಮಾಡಿ ಎಜುಕೇಷನ್ ಮುಗಿದ ಮೇಲೆ ಕೆಲಸಕ್ಕೆ ಹೋಗಂಗಿದ್ರೆ, ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಬೇಡಿ. ಒಳ್ಳೆಯದಾಗಲಿ. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಿತ್ತು. ನಿಮ್ಮ ಮನೆ ಬಗ್ಗೆ ಕೇಳಬೇಕಿತ್ತಾ? ಸರಿ, ಗುರುಜಿ 1 to 240 ನಂಬರ್ ಹೇಳಿ. 51 ಸರ್. ನಮಸ್ಕಾರ ಸರ್. 51. 4ನೇ ಕಸ್ಪು ಮನೆಯ ವಿಚಾರದಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ. 6, 3, 2, 4 ಕಾಂಬಿನೇಷನ್ ಬಂದಿದೆ. 6 ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ, ಮತ್ತು 3ರಲ್ಲಿ ಸ್ವಲ್ಪ ವಿಚಾರದಲ್ಲಿ 12, 4 ಅಂಡರ್ಗ್ರೌಂಡಲ್ಲಿದೆ. ಕ್ವಶನ್ ಕೇಳಿ ಸರ್. ಅದೇ ತುಂಬಾ ಸಾಲ ಆಗುತ್ತೆ ಸರ್, ಖರ್ಚು ಜಾಸ್ತಿ, ಅದಕ್ಕೆ ಕೇಳೋಣ. ಖರ್ಚು ಜಾಸ್ತಿ. ಏನೇನು ಖರ್ಚು ಮಾಡ್ತಾ ಇದ್ದೀರಾ?
ಡೈಲಿ ಬಿರಿಯಾನಿ ಮಾಡ್ತೀರಾ? ಅಲ್ಲ ಸರ್, ಬಿರಿಯಾನಿ ಏನು ಮನೇಲಿ ಖರ್ಚಾಗಲ್ಲ ಅಲ್ವಾ? ದುಡ್ಡು ಬರುತ್ತೆ ಸರ್, ಆಗತ್ತಾ? ಇರೋದಿಲ್ಲ. ಮಟನ್ಗೆ ಇವಾಗ 800 ರೂಪಾಯಿ ಆಯ್ತಾ ಕೆ ಜಿ? ಓಕೆ. ಮಟನ್ ಬಿರಿಯಾನಿ ಅಮ್ಮ ತಿನ್ನೋದು ನೀವು? ತಿಂತೀವಿ ಸರ್. ವೆರಿ ಗುಡ್. 6ನೇ ಮನೆ ನೀವು ಹಾಕಿದ ತಕ್ಷಣ ಪ್ರಶ್ನೆ ಮನೆಯಿಂದ ಕೇಳಿದ್ರು ಕೂಡ 6ನೇ ಮನೆ ಅದು ದುಡ್ಡಿನ ವಿಚಾರದಲ್ಲಿ ಬಂತು. ಸಾಲ ಇರ್ಬೋದು, ಖರ್ಚು ಜಾಸ್ತಿ ಇರ್ಬೋದು. ಹಾಗೆ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮನೆಯಿಂದ ಕೇಳಿದ್ರು ಕೂಡ ಗ್ರಹಗಳು ಉತ್ತರ ಕೊಡ್ತವೆ, ಇವ್ರ ಮನೇಲಿ ಏನು ಸಮಸ್ಯೆ ಇದೆ ಅಂತ ಕೊಡ್ತವೆ. ಅದಕ್ಕೆ 6 ಅಂತ ಬಂದಾಗ ನಾನು ಫಸ್ಟೇ ದುಡ್ಡಿನ ವಿಚಾರ ಅಂತ ಬಂತು 6 ಅನ್ನೋದು. ಚಂದ್ರನ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಜುಗ್ಗರಾಗಬೇಕು ಅಷ್ಟೇ 6 ಅಂತ ಬಂದಾಗ. ಬಟ್ ಆದರೆ ಜೀವನ ಸಮಸ್ಯೆ ಆಗ್ತಕ್ಕಂಥ 5ನೇ ಮನೆ, 8ನೇ ಮನೆ, 12ನೇ ಮನೆ ನಮ್ಮ ಫ್ರೂಟಲ್ಲಿ ಮತ್ತು ಟೇಸ್ಟಲ್ಲಿ ಇಲ್ಲ. ಸೊ ಸಮಸ್ಯೆ ಏನು ಮೇಜರ್ ಆಗಲ್ಲ, ಕೈಗೆ ಬಾಯಿಗೆ ಆಗ್ತಾಯಿದೆ ಈಗ ಸದ್ಯಕ್ಕೆ. ಇದನ್ನು ನಿಮಗೆ ಸಮಸ್ಯೆ ಪೂರಕವಾಗಿ ಮೇಯ್ನ್ ಯಾವುದಾದ್ರು ಗ್ರಹವನ್ನು ನಾವು ನೋಡಿದಾಗ ರೂಲಿಂಗ್ ಪ್ಲಾನೆಟ್ಸಲ್ಲಿ 12 ಯಾವುದಾದ್ರು ಇದೆಯಾ ನೋಡ್ತೀನಿ. ಹಾಗೆ ನಮ್ಮ ಪವರ್ ಪೊಸಿಷನಲ್ಲಿ 8 ಅಥವಾ 12 ಇದೆಯಾ ನೋಡ್ತೀನಿ. 5 ಮಾತ್ರ ಇದೆ ಫೈನಾನ್ಷಿಯಲ್ ಕಂಡೀಷನ್ಸ್ಗೆ, ಅದು ಬುಧ ಮಾತ್ರನೇ. ಹೆಸರು ಕಾಳನ್ನು ಪ್ರತಿ ದಿವಸ ಪ್ರತಿ ಬುಧವಾರ ದಾನ ಮಾಡ್ತಾ ಬನ್ನಿ. 6ನೇ ಮನೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನು ಹಣಕಾಸಿನ ಚಂದ್ರ. ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾಯಿರಿ. ನನಗೆ ಖರ್ಚನ್ನು ಮಾಡೋಕ್ಕೆ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ದುಡ್ಡು ಜಾಸ್ತಿ ಕೊಡಪ್ಪ ಅಂತ ಕೇಳೋಣ, ಕೊಡಲ್ಲ. ಕಂಜೂಸ್ತನ ಕೊಡೋದು ಕೇಳ್ಕೊ, ಕಂಜೂಸ್ತನ ಕೊಡಪ್ಪ ಅಂತ ಕೇಳ್ಕೋಬೇಕು. ಯಾಕೆಂದರೆ ಭಗವಂತ ಏನು ಕೊಡಬೇಕೋ ಅಲ್ಲಿ ಬರ್ದು ಕಳಿಸ್ಬಿಟ್ಟಿದ್ದಾನೆ. ಕಳಿಸಿರೋದ್ರಲ್ಲಿ ನಮಗೆ ಏನೇನು ಅಷ್ಟರಲ್ಲೇ ನಾವು ಸರಿ ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೋದು ಅಷ್ಟೇ. ಕಂಜೂಸ್ತನ ಕೊಡಪ್ಪ ಅಂತ ಕೇಳ್ಕೋಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. 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 ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಸರ್, ಮಗಳು ಬೇಕೆ ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 29/1/2007 ರಾತ್ರಿ 10:29. ಸರಿ, ಎಲ್ಲಿ ಹುಟ್ಟಿದ್ದು? ಬೆಂಗಳೂರು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳಿ, ಏನು ಎಜುಕೇಷನ್ ಕೇಳಬೇಕಾ ಏನು? ಎಜುಕೇಶನ್ ಗುರುಜಿ ನಮಸ್ತೆ. ಒಂದು ನಿಮಿಷ. ಬೆಂಗಳೂರು ಸದ್ಯಕ್ಕೆ ಈಗ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಾರೆ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ 2026ಕ್ಕೆ ರಾಹು ಮುಗಿದು ಗುರು ಕಾಂಬಿನೇಷನ್ 5 ಬಂದಿದೆ, ಕಾಂಬಿನೇಷನ್ 10 ಬಂದಿದೆ, 3, 5, 10. ಈ ಕಾಂಬಿನೇಷನಲ್ಲಿ ಸ್ವಲ್ಪ ವಿನ್ನಿಂಗ್ ಕಾಂಬಿನೇಷನ್ 5, 10. ಹೀಲಿಂಗ್ ಲೈನಲ್ಲಿ ಮಾಡ್ಬೋದು ಅಥವಾ ಲಾ ಲೈನಲ್ಲಿ ಮಾಡ್ಬೋದು. 10 ಕಾಂಬಿನೇಷನ್ ಬಂದಿರೋದ್ರಿಂದ ಗುರುನಲ್ಲಿ ತುಂಬ ಅತ್ಯುತ್ತಮವಾಗಿದೆ. 5-10 ಕಾಂಬಿನೇಷನ್ನು ಸ್ಪೀಚ್ ಕಾಂಬಿನೇಷನ್ ಅಂತ ಹೇಳ್ತೀವಿ, ಮಾತಿನ ಕಾಂಬಿನೇಷನ್ ಅಂತ ಹೇಳ್ತೀವಿ. ಮಾತಿನಿಂದ ಕೆಲಸಗಳಾಗ್ತಕ್ಕಂಥ ಒಂದು ಕಾಂಬಿನೇಷನ್ನು. ಈ ಕಾಂಬಿನೇಷನಲ್ಲಿ ಎಜುಕೇಷನ್ ಮಾಡಬಹುದು. ಏನು ಪ್ರಶ್ನೆ ಇತ್ತು ನಿಮ್ಮಲ್ಲಿ? ಗುರುಜಿ ನೆಕ್ಸ್ಟ್ ನೀಟ್ ಈಗ ಲಾಂಗ್ ಟರ್ಮ್ ಕಳಿಸಿದೀನಿ, ಅಲ್ಲೇ ಜಯನಗರ ಬೆಂಗಳೂರು. ನೀಟ್ ಮಾಡಿಸ್ತಾ ಇದ್ದೀರಾ? ಹೀಲಿಂಗ್ ಅಂತ ಹೇಳಿದ್ನಲ್ಲ, ಹೀಲಿಂಗ್ ಸೈಡಲ್ಲೇ ಬರ್ತದೆ ಇದು 5 ಮತ್ತು 10. ಗುರುಜಿ ಸರ್ ಆಗುತ್ತೆ ಸರ್, ಗುರುದಶದಲ್ಲಿ ಆಗುತ್ತೆ ಸರ್. ಗುರು ಬರೋದು 2026 ಡಿಸೆಂಬರ್ ಆದಮೇಲೆ ಬರುತ್ತೆ. ಮೋಸ್ಟ್ಲಿ 2ನೇ ಸತಿ ಬರಿಬೇಕಾಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಈ ಹೊಸ ದಶ ಬರ್ತಕ್ಕಂಥದ್ದು 27ಕ್ಕೆ ಬರ್ತಾ ಇದೆ. 26ರಲ್ಲಿ ಟ್ರೈ ಮಾಡ್ತಾ ಇದ್ದಾಗ ಒಂದು ಸತಿ ಏನಾಗುತ್ತೆ, ನಮಗೆ ಆ ದಶ ಸ್ವಲ್ಪ ಪರಿಪೂರ್ಣವಾಗಿರ್ತಕ್ಕಂಥ ಫಲ ಇಲ್ಲದೆ ಇರತಕ್ಕಂಥ ಕಾರಣ ತೋರಿಸ್ತಾ ಇದೆ. ತೊಗರಿಬೇಳೆಯನ್ನು ದಾನ ಮಾಡಿ. ಹಾಗೆ 5-1-10 ಕಾಂಬಿನೇಷನ್ ಬುಧ ಇರೋದ್ರಿಂದ ಒಂದು ಎಮರಾಲ್ಡನ್ನು ಕುತ್ತಿಗೆಗೆ ಹಾಕಿಸಿ, ಸೌತ್ ಆಫ್ರಿಕನ್ ಎಮರಾಲ್ಡ್ ಕುತ್ತಿಗೆಗೆ ಹಾಕಿಸಿ. ಸಕ್ಸಸ್ಸು ಗ್ಯಾರಂಟಿ ತೋರಿಸ್ತಾ ಇದೆ. ಮೆಡಿಕಲ್ ಫೀಲ್ಡು ಗ್ಯಾರಂಟಿ ತೋರಿಸ್ತಾ ಇದೆ. ಸ್ವಲ್ಪ ಅದರಲ್ಲಿ ಸ್ವಲ್ಪ ಸ್ಪೀಚು ತೋರಿಸುತ್ತೆ, ಹೀಲಿಂಗು ತೋರಿಸುತ್ತೆ. ಒಳ್ಳೆಯದಾಗಲಿ, ಸಕ್ಸಸ್ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ದುಶ್ಚಟ ಯಾವ ರೀತಿಯಾಗಿ ಬರುತ್ತೆ, ಗ್ರಹಚಾರ ಅಂತ ಕೆಟ್ಟಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಒಳ್ಳೆಯದಾಗಲಿ. ಹಾಗೆ 26ನೇ ತಾರೀಕು ಭಾನುವಾರ ಸಂಜೆ 8:30ಕ್ಕೆ ಉಚಿತ ತರಗತಿ ಇರ್ತಕ್ಕಂಥದ್ದು, ಸೇರ್ಕೊಳ್ಳಿ. ಆಮೇಲೆ ಡಿಸೆಂಬರ್ 1ನೇ ತಾರೀಕು 110ನೇ ಬ್ಯಾಚ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಒಂದು ಬ್ಯಾಚು, ಸಂಜೆ ಒಂದು ಬ್ಯಾಚ್ ಇರುತ್ತೆ. ಕುಟುಂಬ ಸಮೇತ ಕಲಿಯಿರಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. CN ಮಲ್ಲಗೌಡರು ಅಂತಂದು ಹಾವೇರಿ ಜಿಲ್ಲೆ ರಾಣೇಂದ್ರದಿಂದ ಬಂದಿದ್ವಿ. ಸೊ ನಾವು ನಕ್ಷತ್ರ ನಾಡಿ ಕಲಿಯೋಕ್ಕಿಂತ ಪೂರ್ವದಲ್ಲಿ ನಮಗೆ ನಕ್ಷತ್ರ ನಾಡಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾವು ದಿನೇಶ್ ಗುರುಜಿಯವರು ನಕ್ಷತ್ರ ನಾಡಿಯಿಂದ 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿಸ್ಕೊಡ್ತಾರೆ ಅಂತಂದರೆ ಅದಕ್ಕೆ ನಾವು ಜಾಯ್ನ್ ಆದ್ವಿ.
ಜಾಯ್ನ್ ಆದ ಮೇಲೆ ಅವರಿಗೆ ನಾವು ಭಾಳಷ್ಟು ನಮಗೆ ಯಾವ ಥರ ಕಲಿಬೇಕು, ಯಾವ ಥರ ಇದು ಮಾಡಬೇಕಂತ ಅವರು ಸರಳವಾಗಿ ಮತ್ತು ಸಹಜವಾಗಿ ಅವರು ನಮಗೆ ತಿಳಿಸ್ಕೊಡ್ತಾಯಿದ್ರು.